ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಂದರೆ ಮಂದಾರ ಪುಷ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಒಂದೆರಡು ಮಾತು ಹಾಡಬೇಕು ಅಂದ್ಕೊಂಡಿದ್ದೀನಿ. ಏನಂದರೆ, ನಾನು ಮೊದಲು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೆ. ಅದು ತುಂಬ ಒಂದು 6,000 ಸಬ್ಸ್ಕ್ರೈಬ್ ಆಗಿತ್ತು. ಸುಮಾರು 1,200 ಏನೋ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಏನೋ ಪ್ರಾಬ್ಲಮ್ ಆಗಿ ಅದು ಗೂಗಲ್ ಪಿನ್ನು ಬಂದು, ಜಾಯಿನ್ ಬಟನ್ನು ಕೂಡ ಬಂದು, ಫುಲ್ ಮೋನೋ, ಆಫ್ ಮೋನೋ ಮಾಡಿಕೊಂಡು ಫುಲ್ ಮೋನೋ ಮಾಡಿಕೊಂಡು ಎಲ್ಲ ಆಗಿ ಡಾಲರ್ಸು ಒಂದು $58 ಆಗಿತ್ತು. ಏನು ಪ್ರಾಬ್ಲಮ್ ಆಯಿತೋ ಏನೋ ಗೊತ್ತಿಲ್ಲ. ಸುಮಾರು ಸಲ ನಾನು ಚೆಕ್ ಮಾಡಿಸ್ದೆ, ಆಗಲಿಲ್ಲ. ಅದು ಫುಲ್ಲು ಬ್ಯಾಕ್ ಹೋಯಿತು. ಸುಮಾರು ಒಂದು ದಿನಕ್ಕೆ 150, 100, 18, 20, 25 ಈ ರೀತಿ ವಾಚ್ ಅವರ್ಸು ಬ್ಯಾಕ್ ಹೋಗ್ತಾ ಬಂತು. ನನಗೆ ತುಂಬಾ ಬೇಜಾರಾಯಿತು ಆ ಚಾನಲ್ ಹೋಯಿತು ಅಂತ. ಮತ್ತು ಅದಕ್ಕೋಸ್ಕರ ಈಗ ನಾನು ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಏನಂದರೆ ಮಂದಾರ ಪುಷ್ಪ ಯೂಟ್ಯೂಬ್ ಚಾನಲ್ ಅಂತ ಹೇಳಿ. ನನಗಂತೂ ಅದ್ರ ಬಗ್ಗೆ ತುಂಬ ಬೇಸರ ಇದೆ. ಏನು ಪ್ರಾಬ್ಲಮ್ ಆಯಿತು ಏನು ಅಂತಲೂ ಗೊತ್ತಾಗ್ತಿಲ್ಲ. ನನಗೆ ಯಾವ ಮೇಲೂ ಬರ್ತಾ ಇರಲಿಲ್ಲ, ಆ ರೀತಿ ಆಗಿದೆ. ಗೊತ್ತಿಲ್ಲ, ತುಂಬ ಕಷ್ಟಪಟ್ಟು ಆ ಚಾನಲ್ನ ಮಾಡಿದ್ದೆ ನಾನು. ಗೊತ್ತಿಲ್ಲ ಏನಾಯಿತು ಏನೋ ಅಂತ. ಇರಲಿ, ಇವಾಗ ನಾನು ಈ ಚಾನಲ್ನ ಮಂದಾರ ಪುಷ್ಪ ಅನ್ನೋ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಇವತ್ತು ನಾನು ಮಾರ್ಕೆಟಲ್ಲಿ ಸ್ಫಟಿಕ ಹೂ ಸಿಗತ್ತೆ ಅಂತ ನನಗೆ ನಿಜಕ್ಕೂ ಗೊತ್ತಿರಲಿಲ್ಲ. ತರಿಸಿದ್ದೀನಿ. ಅದನ್ನು ದಿಂಡು ಕಟ್ಟೋಣ ಅಂತ ಹೇಳಿ ಕಟ್ತಾ ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ನಾನು ಮೊದಲಿನ ವಿಡಿಯೋದಲ್ಲೂ ಕೂಡ ಹೇಗೆ ನಾನು ಕಿಚನ್ನು, ಗಾರ್ಡನ್ನು, ಅಡುಗೆ ಬಗ್ಗೆ ವ್ಲಾಗು ಈ ರೀತಿ ಹಾಕ್ತಾಯಿದ್ದೆ, ಅದೇ ರೀತಿಯಾಗಿ ಈಗಲೂ ಕೂಡ ಅದನ್ನೇ ನಾನು ಮುಂದುವರಿಸ್ತಾ ಇದ್ದೀನಿ. ಏನಂದರೆ, ಮಾಮೂಲಿ ನನಗೆ ನಮ್ಮ ಮನೇಲಿ ಟೆರೆಸ್ ಗಾರ್ಡನ್ ಇದೆ, ಮತ್ತು ಮುಂದಗಡೆ ಪಾರ್ಕ್ ಇದೆ. ಪಾರ್ಕಲ್ಲೂ ಕೂಡ, ಗಾರ್ಡನ್ನಲ್ಲೂ ಕೂಡ ತುಂಬ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ನನಗೆ ತುಂಬ ಇಷ್ಟ ದಾಸವಾಳ, ಸ್ಫಟಿಕ ಅವೆಲ್ಲ ಕಲರ್ಸ್, ಎಷ್ಟು ಕಲರ್ಸ್ ಇದೆಯೋ ಅಷ್ಟು ಕಲರ್ಸನ್ನು ನಾನು ಹಾಕಬೇಕು ಅನ್ನೋದು ನನಗೆ ತುಂಬ ಇಷ್ಟ ಇದೆ. ಅದನ್ನೆಲ್ಲ ಹಾಕಿದ್ದೀನಿ. ಪುನಃ ಫಸ್ಟಿಂದ ಹೊಸ ಚಾನಲ್ನ ಶುರು ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ. ಆದ್ರೂ ಅಡ್ಜಸ್ಟ್ ಮಾಡಿಕೊಂಡು ಒಂದು ಮನಸ್ಸಿನಿಂದ ನಾನು ಈ ಚಾನಲ್ನ ಶುರು ಮಾಡ್ತಾ ಇದ್ದೀನಿ. ನನಗಂತೂ ತುಂಬ ಒಂಥರ ಆಗ್ತಾಯಿದೆ. ಬೇಜಾರು ಮಾಡ್ಕೋಬಾರ್ದಲ್ಲ, ಈ ಚಾನಲ್ನ ನಾವು ಶುರು ಮಾಡ್ತಿದ್ದೀನಲ್ಲ ಅಂತ ಅನ್ನೋ ಖುಷಿನಲ್ಲಿ ಶುರು ಮಾಡೋಣ ಅಂತ ಹೇಳಿ ಇದನ್ನು ನಾನು ಶುರು ಮಾಡ್ತಾಯಿದ್ದೀನಿ. ನನಗೆ ತುಂಬ ಇಷ್ಟವಾದಂಥ ಹೂ ಸಿಕ್ತು. ಕಟ್ಟೋಣ, ದಿಂಡು ಕಟ್ಟೋಣ ಆದರೆ ಕಟ್ಟಬಹುದು. ಕಟ್ಟಿದ್ರೆ ಸ್ವಲ್ಪ ಮುಡಿಸಿದ್ದ ಸ್ವಲ್ಪ ಹೊತ್ತಿಗೆ ಅದು ಎಳ್ಕೊಂಡು ಭಾರಕ್ಕೆ ಅದು ನಾವು ಕಟ್ಟಿರೋದಕ್ಕಿಂತ ತೆಳುವಾಗಿ ಬಂದುಬಿಡುತ್ತೆ, ಆಮೇಲೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ನಾನು ದಿಂಡು ಕಟ್ತಾಯಿದ್ದೀನಿ. ಈ ರೀತಿಯಾಗಿ ದಿಂಡು ಕಟ್ಟೋದು ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ದಿಂಡು ಕಟ್ಟೋದು ಹೇಗೆ ಅನ್ನೋದನ್ನು ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನನಗೆ ಯಾವ್ಯಾವ ರೀತಿ ಹೂ ಕಟ್ಟಕ್ಕೆ ಬರುತ್ತೋ ಆ ರೀತಿ ಎಲ್ಲ ಕಟ್ಟಿ ನಾನು ನಿಮಗೆ ತೋರಿಸ್ತೀನಿ. ಅದು ನನಗೆ ತುಂಬ ಇಷ್ಟ. ಈಗ ಇದು ತಂದಿರೋದು ಹೂವು. ನನ್ನ ಹತ್ರ ಸುಮಾರು ಒಂದು 5 ಕಲರ್ಸ್ ಇದೆ, 6 ಕಲರ್ಸ್ ಇದೆ. ಸ್ಫಟಿಕ, ರೆಡ್ಡು, ವೈಟು, ಬ್ಲೂ, ಬೇಬಿ ಪಿಂಕು, ಸರಸ್ವತಿ ಕಲರು ಮತ್ತು ಡಬಲ್ ಕಲರು ರೆಡ್ ಇದೆ. ಇಷ್ಟು ನನ್ನ ಹತ್ರ ಸ್ಫಟಿಕ ಕಲರ್ಸ್ ಇದೆ. ಇಲ್ಲಿ ನಾನು ಕಟ್ತಾ ಇರುವಂಥದ್ದು ಮಾರ್ಕೆಟಿಂದ ತಂದು ಬ್ಲೂ ಮತ್ತು ಸರಸ್ವತಿ ಕಲರು ನಾನು ಕಟ್ತಾ ಇರುವಂಥದ್ದು. ನಿಜಕ್ಕೂ ನನಗೆ ಗೊತ್ತಿರಲಿಲ್ಲ ಮಾರ್ಕೆಟಲ್ಲಿ ಸ್ಫಟಿಕ ಸಿಗತ್ತೆ ಅಂತ. ಇನ್ನೊಂದು ಡಾರ್ಕ್ ಬ್ಲೂ ಸಿಗತ್ತೆ. ನನ್ನ ಹತ್ರ ಇರೋದು ನಾರ್ಮಲ್ ಬ್ಲೂ. ಈಗ ನಾನು ಕಟ್ತಿರೋದು ನಾರ್ಮಲ್ ಬ್ಲೂ ಮತ್ತು ಸರಸ್ವತಿ ಕಲರು. ಅಲ್ಲಿ ಬರೀ ಇದೇ ಸಿಗುತ್ತೆ, ಡಾರ್ಕ್ ಬ್ಲೂ ಸಿಗತ್ತೆ. ಅದಂತೂ ನನಗೆ ತುಂಬ ಇಷ್ಟ. ಆ ಸ್ಫಟಿಕ ಹಾಕಬೇಕು ಅಂತ ಇಷ್ಟ ಇದೆ. ಇದನ್ನೆಲ್ಲ ಕಟ್ಟಿ ಈಗ ಒಂದು ಸುಮಾರು 2 ಹಾಕ್ಕೊಂಡು ಕಟ್ಟಿದ್ದೀನಿ. ಇದನ್ನು ಬೆಳಗ್ಗೆಗೆ ಹರಳಬೇಕಲ್ಲ ಅಂತ ಹೇಳಿ ನಾನು ಒಂದು ಕವರ್ಗೆ ಈ ರೀತಿಯಾಗಿ, ಅಂದರೆ ಎಷ್ಟು ತುಂಬ ಪೇಷನ್ಸ್ ಇಟ್ಕೊಂಡು ನಾನು ಈ ಹೂವನ್ನು ಕಟ್ಟಿದ್ದೀನಿ. ನನಗೆ ಮೊದಲಿನ ವೀಡಿಯೋಗಳಲ್ಲಿ ಹೇಗೆ ನೀವು ನನಗೆ ಸಪೋರ್ಟ್ ಮಾಡ್ತಿದ್ರೋ ಅದೇ ರೀತಿಯಾಗಿ ನನಗೆ ಈಗಲೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಇದು ಹೂವನ್ನು ಹೀಗೆ ಕಟ್ಟಿ 2 ಮಿಕ್ಸ್ ಇದೆ. ಅಂದರೆ ಬ್ಲೂ ಸ್ವಲ್ಪ ಕಡಿಮೆ ಇದೆ, ಸರಸ್ವತಿ ಕಲರ್ ಸ್ವಲ್ಪ ಜಾಸ್ತಿ ಇದೆ.
ನೋಡಿ ಇಷ್ಟನ್ನೆಲ್ಲ ಈ ರೀತಿಯಾಗಿ ಇಟ್ಟು ಸ್ವಲ್ಪ ನೀರು ಚಿಮುಕಿಸ್ಬೇಕು. ನಾವು ಚಿಕ್ಕವರಿದ್ದಾಗಲೂ ಕೂಡ ನಮ್ಮ ಅಜ್ಜಿ ತುಂಬ ಬೆಳೀತಾಯಿದ್ರು, ಎಲ್ಲ ಕಲರ್ಸೂ ಬೆಳೀತಾಯಿದ್ರು. ಆವಾಗಲೂ ಹಾಗೆ ಮಾಡ್ತಿದ್ವಿ. ಅದನ್ನು ನೋಡೋದಕ್ಕೋಸ್ಕರನೇ ಬೆಳಿಗ್ಗೆ ಬೇಗ ಎದ್ದೇಳ್ತಿದ್ವಿ. ಅದೆಲ್ಲ ನೆನಪಾಗುತ್ತೆ ಇವಾಗ. ಈ ರೀತಿಯಾಗಿ ನೀರು ಹಾಕಿಬಿಟ್ಟು ಇದೊಂದು ಸ್ವಲ್ಪ ಬಿಡುವ ಲಾಸ್ಟಲ್ಲಿ ಇಷ್ಟು ಉಳ್ಕೊಂತು, ದಾರ ಮುಗಿದೋಯ್ತು. ಇರಲಿ ಅಂತ ಹೇಳಿ ಹಾಗೆ ಇಟ್ಟೆ, ಬೆಳಗ್ಗೆಗೆ ಅರಳ್ಕೊಳ್ಳುತ್ತಲ್ಲ ಅಂತ ಅಂದ್ಬಿಟ್ಟು ಅಂತ. ನೋಡಿ ಈ ರೀತಿಯಾಗಿ ಒಂದು ಕವರ್ಗಾಗಿ ಇದನ್ನು ಫ್ರಿಜ್ಜಿಗೆ ಇಡಬಾರ್ದು. ಫ್ರಿಜ್ಜಿಗಿಟ್ಟರೆ ಬೆಳಿಗ್ಗೆ ಈಗ ನಾವು ಹೇಗಿಟ್ಟಿರ್ತೀವೋ ಬೆಳಿಗ್ಗೆ ತೆಗೆದಾಗಲೂ ಅದು ಹಾಗೇ ಇರುತ್ತೆ, ಖುಷಿ ಇರಲ್ಲ, ಹರಳಿರಲ್ಲ, ಬೇಜಾರಾಗ್ಬಿಡತ್ತೆ. ಹಾಗಾಗಿ ಇದನ್ನು ಹೀಗೆ ಕಟ್ಟಿ ಇಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿರ್ತೀನಿ ನಾನು. ನೋಡಿ ಇದನ್ನು ನೋಡೋದಕ್ಕೋಸ್ಕರ 5:30ಗೆ ಎದ್ದಿದ್ದೀನಿ ನಾನು. ನನಗಂತೂ ಭಾಳ ಖುಷಿ ಆಗ್ತಾಯಿದೆ, ನನಗೆ ತುಂಬಾ ಖುಷಿ ಇದೆ. ನೋಡ್ತಾ ಇದ್ದರೆ ಒಂಥರ ಅನ್ನಿಸ್ತಾ ಇತ್ತು ಇಷ್ಟು ಹೆಂಗಿರುತ್ತೆ ಏನು ಅಂತ. ನೋಡಿ ನೀವು ನೋಡ್ತಾ ಇದ್ದೀರಲ್ಲ, ಹೇಗೆ ಅನ್ನಿಸ್ತು ಏನು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು. ನೋಡಿ ಹೇಗಿದೆ ಅಂತ. ನನಗಂತೂ ಅದು ತೆಗಿತಾ ಇದ್ರೇ ಒಂಥರ ಖುಷಿ ಇತ್ತು, ನನಗೆ ತುಂಬಾ ಖುಷಿ ಆಗ್ತಾಯಿತ್ತು. ಈ ರೀತಿಯಾಗಿ ಅಂದರೆ ಕಟ್ಟಿದ್ರೆ ಫುಲ್ಲು ತೆಳುವಾಗಿಬಿಡತ್ತೆ, ದಿಂಡು ಕಟ್ಟಿದರೆ ಹಾಗೇ ಇರುತ್ತೆ. ಇದನ್ನೊಂದು ಸ್ವಲ್ಪ ಹೊತ್ತು ಓಪನ್ ಮಾಡಿ ಹಾಗೆ ಇಟ್ಬಿಟ್ಟು ಆಮೇಲೆ ದೇವರಿಗಿಟ್ಟರೆ ತುಂಬ ಚೆನ್ನಾಗಿ ಅರಳ್ಕೊಳ್ಳುತ್ತಲ್ವ, ಅವಾಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಾನು ರಾಯರಿ ಫೋಟೋಕ್ಕೆ ಹಾಕಬೇಕು ಅಂತ ಹೇಳಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಅಂತಂದರೆ ಕಟ್ಕೊಳ್ಳೂಬೋದು, ಕಟ್ಟಿದ್ರೂ ಚೆನ್ನಾಗಿರುತ್ತೆ. ಅಂದರೆ ಎಳ್ಕೊಳ್ಳುತ್ತಲ್ಲ ಅನ್ನೋದು ಒಂದು ರೀಸನ್ ಬಿಟ್ಟರೆ ದಿಂಡು ಕಟ್ಟಿದ್ರೆ ಚೆನ್ನಾಗಿರುತ್ತೆ ಅನ್ನೋ ರೀಸನ್ಗೆ ನಾನು ದಿಂಡು ಕಟ್ಕೊಂಡಿದ್ದೀನಿ. ನೋಡಿ ಇಷ್ಟು ಗಣೇಶ ಬಿಡ್ತಾ ಇದ್ದಾರೆ, ಅದು ಸೌಂಡ್ ಆಗ್ತಿದೆ. ಜೋರು ಮಳೆ ಬೇರೆ ಬರ್ತಿದೆ, ಗಣೇಶ ಬೇರೆ ಬಿಡ್ತಿದ್ದಾರೆ. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೊರ್ಗಡೆ ಸೌಂಡು ಕೇಳಿಸ್ತಿರ್ಬೋದೇನೋ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಜವಾಗ್ಲೂ ನೀವು ಕಮೆಂಟ್ ಮಾಡಲೇಬೇಕು, ಯಾರ್ಯಾರು ಈ ರೀತಿ ತೊಗೊಂಡು ಸ್ಫಟಿಕ ಹೂವನ್ನ ಕಟ್ತೀರಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಇದೂ ಅಷ್ಟೇ ಕಟ್ಟಿದ್ದೀನಿ. ಎಲ್ಲ ಆ ಕಡೆ 2 ಈ ಕಡೆ 2 4 ಹಾಕ್ಕೊಂಡು ಕಟ್ಟಿದ್ದೀನಿ. 3 ಹಾಕ್ಕೊಂಡು ಕಟ್ಟಿದ್ರೆ ಇನ್ನೂ ದಪ್ಪಗೆ ಬರುತ್ತೆ, ಇನ್ನು ತುದಿಗೆ ಹಾಕ್ಕೊಂಡು ಕಟ್ಟಿದ್ರೆ ಇನ್ನೂ ಗುಂಡಾಗಿ ಚೆನ್ನಾಗಿ ಬರುತ್ತೆ. ನಾನು ಬಿದ್ದೋಗ್ಬಿಡತ್ತೇನೋ ಅಂತ ಅಂದ್ಬಿಟ್ಟು ಸ್ವಲ್ಪ ಮೀಡಿಯಮ್ಮಾಗೆ ಹಾಕಿದ್ದೀನಿ. ತುಂಬ ಸಣ್ಣದಾಗೂ ಏನೂ ಮಾಡಿಲ್ಲ, ನಾನು ಮೀಡಿಯಮ್ ಸೈಜಲ್ಲಿ ಕಟ್ಟಿದ್ದೀನಿ. ಇದನ್ನು ದೇವ್ರಿಗೆ ಇಟ್ಟಾಗಂತೂ ನಂಗೆ ದೇವ್ರಿಗೆ ಇಡೋದಕ್ಕಿಂತ ಮುಂಚೆ ನೋಡಲಿಕ್ಕೆ ಒಂಥರ ಖುಷಿ ಆಗ್ತಿದೆ. ನನಗಂತೂ ತುಂಬಾ ಖುಷಿ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಇದು ಅರಳದ ಮೇಲೇ ನಾವು ಬೆಳಗ್ಗೆಗೆ ನೀವು ಅಂದರೆ 3 ದಿನ 4 ದಿನ 3 ದಿನ ಇರುತ್ತೆ ಇದು ಸ್ಫಟಿಕ. ಕಟ್ಬಿಟ್ಟು ಹಿಂಗೆ ಟೈಟಾಗಿ ಪುನಃ ಕವರ್ನ ಕಟ್ಬಿಟ್ಟು ನೀಟಾಗಿ ಎತ್ತಿಟ್ಬಿಡಬೇಕು. ಎತ್ತಿಟ್ರೆ 3 ದಿನ ಇರುತ್ತೆ. ಅಂದರೆ ಮಗ್ಗನ್ನು ಮಾತ್ರ ಯಾವುದೇ ಕಾರಣಕ್ಕೂ ಫ್ರಿಜ್ಜಲ್ಲಿ ಇಡಬಾರ್ದು. ನಾನು ಇಟ್ಟಿದ್ದೀನಿ, ನೆಕ್ಸ್ಟು ನಾನು ಇವಾಗ ಬರ್ತಾ ತೋರಿಸ್ತೀನಿ ನೋಡಿ. ಇವಾಗ ಇಷ್ಟಾದ ಮೇಲೆ ನಾನು ಇಷ್ಟು ಮಗ್ಗು ತೊಗೊಂಡು ಕಟ್ಟಿರೋದೇ ಒಂದು 2 ಮೊಳ 3 ಮೊಳ ಏನೋ ತೊಗೊಂಡು ಬಂದುಬಿಟ್ಟಿದ್ದೆ. ಕಟ್ಟಿರೋದಿದೆಯಲ್ಲ ನೋಡಿಬಿಟ್ಟು ಬಿಡೋಕ್ಕಾಗಲಿಲ್ಲ ನನಗೆ, ತೊಗೊಂಡು ಬಂದುಬಿಟ್ಟೆ. ಅದನ್ನು ಮರೆತು ನಾನೇನು ಮಾಡಿದ್ದೆ ಅಂದರೆ ಅರಳೋಗುತ್ತಲ್ಲ ಅಂತ ಹೇಳಿಬಿಟ್ಟು ಬಾಡೋಗುತ್ತೇನೋ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಹೂವು ಅರಳದ ಮೇಲೆ ಫ್ರಿಜ್ಜಲ್ಲಿ ಇಡಿ ಅಂತ. ನೋಡಿ ಇದು ಮಗ್ಗಲ್ಲಿ ನಾನು ಇದು ಯಾರೋ ಬೇರೆಯವ್ರು ಕಟ್ಟಿದ್ದನ್ನ ನಾನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು ಮಾರ್ಕೆಟಲ್ಲಿ. ಬರೀ ಬ್ಲೂನೇ ಇತ್ತು, ಬಿಡಬಾರ್ದಲ್ಲ ಇಷ್ಟೇ ಇದೆ, ಕಟ್ಕೊಂಡು ಎತ್ಕೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದುಬಿಟ್ಟೆ ಅದನ್ನು. ಇದು ಹೊರಗಡೆನೇ ಇಡ್ತೀನಿ, ಅದು ಹರಳದ ಮೇಲೆ ಫ್ರಿಜ್ಜಿಗೆ ಇಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದ್ರ ಜೊತೆ ಇದು ನಮ್ಮ ಗಿಡದಲ್ಲಿ ಸಿಕ್ಕಿರುವಂಥದ್ದು ಸರಸ್ವತಿ ಕಲರು, ವೈಟು ಮತ್ತು ಬ್ಲೂ. ನಾನು ದೀಪದ ಕೆಳಗಡೆ ಇಡೋಣ ಅಂತ ಬೇರೆ ಥರ ಪೋಣಿಸಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಮರೆತು ಆ ಮಗ್ಗು ಹಾಕಿದ್ನಲ್ವ ಅದ್ರ ಜೊತೆನೇ ಇಟ್ಬಿಟ್ಟಿದ್ದೆ. ಅದಕ್ಕೆ ಇದು ಕೂಡ ಹರಳಿಲ್ಲ, ಈ ಥರ ಪೋಣಿಸಿದ್ದೆ. ನೋಡಿ ಈ ಥರ ಇದು ಅರಳಿದ್ರೆ ಮಧ್ಯೆ ಒಂದು ದೀಪ ಇಟ್ಬಿಟ್ರೆ ಸಣ್ಣದು ತುಂಬಾ ಚೆನ್ನಾಗಿರುತ್ತೆ, ಒಂಥರ ಡೆಕೋರೇಟಿವ್ ಆಗಿರುತ್ತೆ ಅಂತ ಹೇಳಿ ನಾನು ಈ ಥರ ಮಾಡ್ಕೊಂಡಿದ್ದೆ. ಇದು ಹೀಗೆ ಆಗಿಬಿಟ್ಟಿದೆ, ಮಗ್ಗೆ ಇದೆ. ಬೆಳಿಗ್ಗೆಗೆ ಅರಳಿ ಅಂತ ಹೇಳಿ ಅದನ್ನು ಆಚೆನೇ ಇಟ್ಟೆ. ಅದು ಫುಲ್ಲು ಒಂದು ಸ್ವಲ್ಪ ಟೈಮ್ ಕೊಡಬೇಕು ಅದಕ್ಕೆ ಅರಳಲಿಕ್ಕೆ, ಇಲ್ಲ ಅಂದರೆ ಅದು ಅರಳಲ್ಲ ಫ್ರಿಜ್ಜಲ್ಲೇ ಇಟ್ಬಿಟ್ರೆ ಅಂತ ಹೇಳಿ ನಾನು ಆಚೆನೇ ಇಟ್ಟಿದ್ದೆ.
ನೋಡಿ ಈಗ ಅದನ್ನು ಕವರಲ್ಲಿ ಕಟ್ಟಿ ಒಂದು ಕಡೆ ಸೈಡಲ್ಲಿ ಇಟ್ಬಿಟ್ಟು ಈಗ ಹರಳಿರೋದನ್ನೆಲ್ಲ ತೆಗೆದು ಫ್ರಿಜ್ಜಿಗೆ ಇಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.